ಬಸ್ ನಿಲ್ದಾಣ ಹತ್ತಿರ ರವಿ ಬೋಸರಾಜ್ ಫೌಂಡೇಶನ್ ವತಿಯಿಂದ ಯುವ ಮುಖಂಡರೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಯುಗಾದಿ ಹಬ್ಬದ ನಿಮಿತ್ತ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಿರಿಯರಾದಂತ ಬೋಸರಾಜ್ ಸಾಬ್ರು, ಅಂಪೈ ಸಾವ್ಕಾರರು ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ನಾಡಿನ ಜನಗೆ, ಈ ಕರ್ನಾಟಕದ ಜನಗೆ ಶಾಂತಿ ನೆಮ್ಮದಿ ಸಿಗಲಿ, ಅವರ ಬಾಳ್ವೆಯಲ್ಲಿ ಹೊಸ ಚೈತನ್ಯ ಮೂಡ್ಲಿ, ಎಲ್ಲರೂ ಆರೋಗ್ಯ ಐಶ್ವರ್ಯ ನೀಡ್ಲಿ. ಈ ಕರ್ನಾಟಕದ ಜನಗಳಿಗೆ, ಈ ಕರ್ನಾಟಕದ ಎಲ್ಲಾ ಸಮೃದ್ಧಿ ನಾಗರಿಕರಿಗೆ ಒಳ್ಳೇದಾಗ್ಲಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಮ್ಮ ಖಾಲಿದ್ ಗುರು, ಚಾಂದ್ ಪಾಷಾ, ನಮ್ಮ ಸುಕ್ಮನಿ, ಮಲ್ಲೇಶ ಜಗ್ಲಿ ಮತ್ತು ಶಂಕರ್ ಜಗ್ಲಿ, ಇನ್ನಿತರ ಎಲ್ಲರೂ, ಅರುಣ್ ಚಂದ್ರ, ಇವರೆಲ್ಲರ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ನಾಡಿನ ಜನಗೆ ಮತ್ತೊಮ್ಮೆ ಶಾಂತಿ ಸುಖ ನೆಮ್ಮದಿ ನೀಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ಎಲ್ಲರಿಗೂ ವಂದಿಸುತ್ತೇನೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ರವಿ ಬೋಸರಾಜ್ ಅವರು ಈ ಒಂದು ಸಾರ್ವಜನಿಕರಿಗೆ ಬೇವಿನ ಕೈ ಕಡಿಮೆ ಆಗಲಿ, ಬೆಲ್ಲದ ಸಿಹಿ ಹೆಚ್ಚಾಗಲಿ ಎಂದು ಆಶಿಸುತ್ತಾ ಈ ದಿನ ಮಾನ್ವಿ ನಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೇವು ಬೆಲ್ಲದ ಒಂದು ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.